ಈ ಸಂಜೆ ಹೊತ್ತು ಮಳೆಯಾಗ ಏನಾರ ತಿನ್ಬೇಕು ಅನ್ಸತ್ ನೋಡ್ರಿ ಬಿಸಿ ಬಿಸಿ. ಅದಕ್ಕ ಬರೀ ಬಜ್ಜಿ ಮಾಡ್ಕೊಂಡ್ ತಿನ್ನಾಕ ಹೋಗ್ಬೇಡ್ರಿ, ಆರೋಗ್ಯ ಹಾಳಾಕೈತಿ. ಅದಕ್ಕ ಈ ತರ ಪಡ್ ಮಾಡ್ಕೊಂಡ್ ತಿನ್ರಿ, ಮಸ್ತ್ ಆಗ್ತಾವ. ಪಡ್ಡ ದೋಸೆ ಗೋಧಿ ಹಿಟ್ಟಿನ ಹಾಕ್ಲಿಕ್ಕೆ ದಿಢೀರನೆ ಮಾಡಬಹುದ. ಅದಕ್ಕ ಸ್ವಲ್ಪ ಅರ್ಶಿನ ಪುಡಿ, ಕೊತ್ತಂಬರಿ, ಈರುಳ್ಳಿ, ಆಮ್ಯಾಗ ಒಂದಿಟ್ಟು ಮೆಣಸಿಕಾಯಿ, ಉಪ್ಪ, ಆಮ್ಯಾಗ ಜೀರಿಗೆ ಇಷ್ಟ ಹಾಕಿರ ಸಾಕು, ರೆಡಿನೇ ಆಗ್ಬಿಡ್ತೈತಿ. ಸ್ವಲ್ಪ ಕಲ್ಸು ತಡ ಹಾಕಿಲ್ದ ಮಾಡಬಹುದ್ರಿ, ಆಗ ಜಲ್ದಿನ. ನಾನು ಇವತ್ ಮಾಡಾಕತ್ತೇನ್ ನೋಡ್ರಿ, ಇಷ್ಟ ಹಾಕೇನ್ ಏನು ಇಲ್ಲ, ಬೇರೆ ಸ್ವಲ್ಪ ಸೋಡಾ ಹಾಕಿ ಮಸ್ತ್ ತಿರುವ್ರಿ. ದೋಸೆ ಮಾಡ್ಬೇಕನ್ನೋರು ಅಳಕ್ ಮಾಡ್ಕೋರಿ, ಪಡ್ ಮಾಡ್ಬೇಕನ್ನೋರು ಇಷ್ಟ ಗಟ್ಟಿರ್ಲಿ, ನಡಿತೈತಿ, ಮಸ್ತ್ ಬರ್ತಾವ, ಟ್ರೈ ಮಾಡ್ರಿ. ನನ್ನ ಮಕ್ಳು ಕರಿಮೇವ್ ತಿನ್ನಲ್ಲ, ಉಳ್ಳಾಗಡ್ಡಿ ತಿನ್ನಲ್ಲ ಅನ್ನೋರೆಲ್ಲ ಇದ್ರ ಹಾಕಿದ್ರ ಗಪ್ ಚುಪ್ ತಿಂತಾರ ನೋಡ್ರಿ, ಅಷ್ಟು ಮಸ್ತ್ ಆಗಿರ್ತಾವ. ನಾನು ಸಾಲ್ಯಾಗ ಕೊಟ್ಟದ ಹಿಟ್ಟಿನಿಂದ ಮಾಡೀನಿ, ಇದ ಆರ್ಗಾನಿಕ್ ತತ್ವ ಅಂತ ಹೇಳಿ ಸಾಲ್ಯಾಗ ಸಣ್ಣ ಹುಡುಗರು ಕೊಡ್ತಾರಲ್ಲ ಆ ಹಿಟ್ಟು, ಅದರಿಂದ ಮಾಡೀನಿ. ಆದ್ರೂ ಮಸ್ತ್ ಆಗಿದ್ದು, ನೀವು ಟ್ರೈ ಮಾಡ್ರಿ, ಹೆಂಗಾಗ್ಯಾವ ಅಂತ ಹೇಳ್ರಿ. ನಮ್ ಗುಂಡಿನೂ ತಿಂದ ಮಸ್ತ್ ಆಗ್ಯಾವ ಅಂತ ಹೇಳಿದ್ಲು. ವಿಡಿಯೋ ಇಷ್ಟ ಆಯ್ತಂದ್ರ ಎಲ್ಲಾರ್ಗಿ ಶೇರ್ ಮಾಡ್ರಿ. ಆದಷ್ಟು